ದೇಶದಲ್ಲಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಯುಗಾರಂಭವಾಗಿದೆ. ಮೋದಿಯವರ ಸಂಪುಟ ಸೇರಿದಂತೆ 72 ಸಚಿವರಿಗೆ ನಿನ್ನೆ ಖಾತೆ ಹಂಚಿಕೆ ಮಾಡಲಾಗಿದೆ. ಹಿರಿಯ ಸಚಿವರ ಖಾತೆಗಳು ಹಾಗೆ ಮುಂದುವರೆದಿದ್ದು ಪ್ರಹ್ಲಾದ್ ಜೋಶಿ, ಶೋಭಾ ಸೇರಿದಂತೆ ಹಲವರು ಖಾತೆಗಳು ಬದಲಾಗಿದೆ. ಇನ್ನು ಮೊದಲ ಬಾರಿಗೆ ಸಂಸತ್ ಪ್ರವೇಶಿಸಿರುವಂತಹ ಎಚ್ ಡಿ ಕುಮಾರಸ್ವಾಮಿಗೆ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆಯನ್ನು ನೀಡಲಾಗಿದೆ. ಮೂರನೇ ಬಾರಿ ಪ್ರಧಾನಿ ಗದ್ದುಗೆ ಏರಿ ದಾಖಲೆ ಬರೆದಿರುವ ಪ್ರಧಾನಿ ನರೇಂದ್ರ ಮೋದಿ ಮೊದಲ ದಿನವೇ ಫುಲ್ ಆಕ್ಟಿವ್ ಆಗಿದ್ದಾರೆ. ನಿನ್ನೆ ನೂತನ ಸರ್ಕಾರದ ಚೊಚ್ಚಲ ಸಂಪುಟ ಸಭೆ ನಡೆಸಿದ ಪ್ರಧಾನಿ ಕಿಸಾನ್ ಸನ್ಮಾನ್ ಹಣ ಬಿಡುಗಡೆ ಮಾಡಿದ್ದಾರೆ. 3 ಕೋಟಿ ಮನೆಗಳ ನಿರ್ಮಾಣಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ಇದರ ಬೆನ್ನಲ್ಲೇ ಬಹುನಿರೀಕ್ಷಿತ ಎನ್ಡಿಎ ಸರ್ಕಾರದ ನೂತನ 72 ಸಚಿವರಿಗೆ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ. ನಿನ್ನೆ ರಾತ್ರಿ ಖಾತೆಗಳ ಹಂಚಿಕೆಯ ಅಧಿಕೃತ ಪಟ್ಟಿ ರಿಲೀಸ್ ಆಗಿದೆ. ಅತ್ಯಂತ ಹಿರಿಯ 6 ಸಚಿವರ ಖಾತೆಗಳಲ್ಲಿ ಇಲ್ಲ ಬದಲಾವಣೆ. ರಾಜನಾಥ್, ಅಮಿತ್ ಶಾ, ಗಡ್ಕರಿ, ನಿರ್ಮಲಾಗೆ ಹಿಂದಿನ ಖಾತೆಗಳೇ ಕಂಟಿನ್ಯೂ. 30 ಸಂಸದರು ಸಂಪುಟ ದರ್ಜೆ ಸಚಿವರಾಗಿ 36 ಮಂದಿ ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ರಾಜ್ಯ ಸಹಾಯಕ ಖಾತೆ ಸಚಿವರಾಗಿ 5 ಸ್ವತಂತ್ರ ಖಾತೆ ಸಚಿವರಾಗಿ ಭಾನುವಾರ ಪ್ರಮಾಣ ವಚನ ಸ್ವೀಕರಿಸಿದ್ರು. ಮೋದಿ ಸಂಪುಟ ಸೇರಿದ ಎಲ್ಲರಿಗೂ ಖಾತೆಗಳನ್ನ ಹಂಚಿಕೆ ಮಾಡಲಾಗಿದೆ. ಆ ಪೈಕಿ ಅತ್ಯಂತ ಹಿರಿಯ 5 ಸಚಿವರಿಗೆ ಹಿಂದಿನ ಮೋದಿ 2.0 ಸರ್ಕಾರದಲ್ಲಿ ಇದ್ದ ಖಾತೆಯನ್ನೇ ಮುಂದುವರಿಸಲಾಗಿದೆ. ಹಾಗಿದ್ರೆ ಯಾರ್ಯಾರ ಖಾತೆಯಲ್ಲಿ ಬದಲಾವಣೆ ಆಗಿಲ್ಲ ಅನ್ನೋದ್ರ ವಿವರ ನೋಡೋದಾದ್ರೆ, ರಾಜನಾಥ್ ಸಿಂಗ್ ಅವರಿಗೆ ಈ ಹಿಂದೆ ಇದ್ದ ರಕ್ಷಣಾ ಖಾತೆಯನ್ನ ಮುಂದುವರಿಸಲಾಗಿದೆ. ಅದೇ ರೀತಿ ಅಮಿತ್ ಶಾಗೆ ಗೃಹ ಸಚಿವಾಲಯ, ಸಹಕಾರ ಇಲಾಖೆ ಖಾತೆ ಮುಂದುವರೆದಿದೆ. ನಿತಿನ್ ಗಡ್ಕರಿಗೂ ಕೂಡ ಕಳೆದ 2 ಅವಧಿಯಲ್ಲಿ ಇದ್ದಂತಹ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆಯನ್ನ ಕಂಟಿನ್ಯೂ ಮಾಡಲಾಗಿದೆ. ಇನ್ನು ಹಣಕಾಸು ಸಚಿವಾಲಯ ಖಾತೆ ನಿರ್ಮಲಾ ಸೀತಾರಾಮನ್ ಬಳಿನೇ ಉಳಿದಿದೆ. ಉಳಿದಂತೆ ಎಸ್ ಜಯಶಂಕರ್ ವಿದೇಶಾಂಗ ಸಚಿವರಾಗಿನೇ ಮುಂದುವರೆದಿದ್ದಾರೆ. ಇನ್ನು ಕೆಲವೊಂದು ರೈಲ್ವೆ ಅವಘಡಗಳ ಹೊರತಾಗಿಯೂ ಅಶ್ವಿನಿ ವೈಷ್ಣವ್ ಅವರ ರೈಲ್ವೆ ಖಾತೆ ಮುಂದುವರಿಸಲಾಗಿದೆ. ಈ ಬಾರಿಯ ಟಾಪ್ 10 ಸಚಿವರಲ್ಲಿ 4 ಹೊಸ ಮುಖಗಳು. ಎಚ್ ಡಿ ಕುಮಾರಸ್ವಾಮಿಗೆ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವಾಲಯ. ಕೇಂದ್ರದ ಪ್ರಮುಖ ಟಾಪ್ 10 ಸಚಿವರು ಮತ್ತು ಆಯಕಟ್ಟಿನ ಖಾತೆಗಳನ್ನ ಹೊಂದಿರುವವರಲ್ಲಿ ಈ ಬಾರಿ 4 ಮಂದಿ ಹೊಸಬರಿಗೆ ಅವಕಾಶ ದೊರೆತಿದೆ. ಅವರು ಯಾರ್ಯಾರು ಅನ್ನೋದನ್ನ ನೋಡೋದಾದ್ರೆ, ಈ ಹಿಂದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಈಗ ಮೋದಿ ಸಂಪುಟ ಸೇರಿರುವ ಜೆಪಿ ನಡ್ಡಾಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ರಾಸಾಯನಿಕ ಗೊಬ್ಬರ ಖಾತೆ ನೀಡಲಾಗಿದೆ. ಇನ್ನು ಮಧ್ಯಪ್ರದೇಶದ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ಗೆ ಕೃಷಿ, ರೈತರ ಕಲ್ಯಾಣ ಮತ್ತು ಗ್ರಾಮೀಣಾಭಿವೃದ್ಧಿಯಂತಹ ಮಹತ್ವದ ಖಾತೆ ನೀಡಲಾಗಿದೆ. ಅದೇ ರೀತಿ ಹರಿಯಾಣದ ಮಾಜಿ ಸಿಎಂ ಮನೋಹರ್ ಲಾಲ್ ಖಟ್ಟರ್ ಅವರಿಗೆ ಇಂಧನ, ವಸತಿಯಂತಹ ಪ್ರಮುಖ ಖಾತೆ ದೊರೆತಿದೆ. ಉಳಿದಂತೆ ಕರ್ನಾಟಕದ ಮಾಜಿ ಸಿಎಂ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಂಪುಟ ದರ್ಜೆ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವಾಲಯದ ಖಾತೆ ಸಿಕ್ಕಿದೆ. ಇನ್ನು ಟಿಡಿಪಿಯ ರಾಮಮೋಹನ್ ನಾಯ್ಡುಗೆ ನಾಗರಿಕ ವಿಮಾನಯಾನ ಖಾತೆ ನೀಡಲಾಗಿದೆ. ಇವತ್ತು ಅತ್ಯಂತ ಸವಾಲಿದೆ ನನಗೆ. ಈ ಒಂದು ಸವಾಲನ್ನು ಇವತ್ತು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ. ಇವತ್ತು ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ದೊಡ್ಡ ಮಟ್ಟದ ಒಂದು ಬದಲಾವಣೆಗಳನ್ನು ತರಬೇಕು ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಇವತ್ತು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಇಲಾಖೆಯ ನಿರ್ವಹಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳ ನಿರೀಕ್ಷೆಯನ್ನು ಹುಸಿಗೊಳಿಸಿದೆ. ಒಂದು ಹೊಸ ರೀತಿಯ ಬದಲಾವಣೆಗಳನ್ನು ತರಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಡಬೇಕು ಅಂತಕ್ಕಂಥ ಒಂದು ಮನಸ್ಸಿನಲ್ಲಿ ಸಂಕಲ್ಪವನ್ನು ತೊಟ್ಟಿದ್ದೇನೆ. ಪ್ರಹ್ಲಾದ ಜೋಶಿ, ಶೋಭಾ ಕರಂದ್ಲಾಜೆ ಖಾತೆ ಬದಲು. ವಿ ಸೋಮಣ್ಣಗೆ ಜಲಶಕ್ತಿ ಮತ್ತು ರೈಲ್ವೆ ರಾಜ್ಯ ಖಾತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಪ್ತ ಆರ್ಎಸ್ಎಸ್ನ ನಿಷ್ಠಾವಂತ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಬಾರಿ ಖಾತೆ ಬದಲಾವಣೆಯಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹಿಂದಿನ ಸರ್ಕಾರದಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಹಾಗೂ ಕಲ್ಲಿದ್ದಲು ಗಣಿ ಸಚಿವರಾಗಿದ್ರು. ಆದರೆ ಈ ಬಾರಿ ಅವರ ಖಾತೆ ಬದಲಾಯಿಸಲಾಗಿದೆ. ಗ್ರಾಹಕ ವ್ಯವಹಾರ, ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ನೀಡಲಾಗಿದೆ. ಇನ್ನು ರಾಜ್ಯ ಖಾತೆ ಸಚಿವರಾಗಿರುವ ಶೋಭಾ ಕರಂದ್ಲಾಜೆ ಖಾತೆನೂ ಈ ಬಾರಿ ಬದಲಾವಣೆಯಾಗಿದೆ.
ಈ ಹಿಂದೆ ಮೋದಿ 2.0 ಸರ್ಕಾರದಲ್ಲಿ ಶೋಭಾ ಕರಂದ್ಲಾಜೆ ಕೇಂದ್ರ ಕೃಷಿ ಖಾತೆ ರಾಜ್ಯ ಸಚಿವರಾಗಿದ್ರು. ಈಗ ಅವರಿಗೆ ಸಣ್ಣ ಮಧ್ಯ ಕೈಗಾರಿಕೆ ಕಾರ್ಮಿಕ ಇಲಾಖೆ ರಾಜ್ಯ ಖಾತೆ ನೀಡಲಾಗಿದೆ. ಮೊದಲ ಬಾರಿಗೆ ಸಂಸದರಾಗಿ ಕೇಂದ್ರ ಸಚಿವರಾಗಿರುವ ವಿ ಸೋಮಣ್ಣಗೆ ಜಲಶಕ್ತಿ ರೈಲ್ವೆ ರಾಜ್ಯ ಖಾತೆ ಹಂಚಿಕೆ ಮಾಡಲಾಗಿದೆ. ಉಳಿದಂತೆ ಸಂಪುಟ ದರ್ಜೆಯ ಸಚಿವರಿಗೆ ಹಂಚಿಕೆಯಾದ ಖಾತೆಗಳ ವಿವರ ನೋಡೋದಾದ್ರೆ ಗಜೇಂದ್ರ ಸಿಂಗ್ ಶೇಖಾವತ್ಗೆ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಇಲಾಖೆಯ ಖಾತೆ ನೀಡಲಾಗಿದೆ. ಧರ್ಮೇಂದ್ರ ಪ್ರಧಾನ್ಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಖಾತೆ ಹಂಚಿಕೆ ಮಾಡಲಾಗಿದೆ. ಅನ್ನಪೂರ್ಣ ದೇವಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ವಹಿಸಲಾಗಿದೆ. ಭೂಪೇಂದ್ರ ಯಾದವ್ ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಖಾತೆ ನೀಡಲಾಗಿದೆ. ಸಿಆರ್ ಪಾಟೀಲ್ಗೆ ಜಲಶಕ್ತಿ ಖಾತೆಯನ್ನ ನೀಡಲಾಗಿದ್ದು, ಕಿರಣ್ ರಿಜಿಜು ಸಂಸದೀಯ ವ್ಯವಹಾರ ಇಲಾಖೆಯನ್ನ ನೀಡಲಾಗಿದೆ. ರವನೀತ್ ಸಿಂಗ್ ಬಿಟ್ಟು ಅಲ್ಪಸಂಖ್ಯಾತ ವ್ಯವಹಾರಗಳ ಜವಾಬ್ದಾರಿಯನ್ನ ನೀಡಲಾಗಿದೆ. ಜ್ಯೋತಿರಾದಿತ್ಯ ಸಿಂಧ್ಯಾಗೆ ಟೆಲಿಕಾಂ ಖಾತೆಯನ್ನ ನೀಡಲಾಗಿದೆ. ಗಿರಿರಾಜ್ ಸಿಂಗ್ಗೆ ಜವಳಿ ಖಾತೆಯನ್ನ ನೀಡಲಾಗಿದ್ದು, ಹರ್ದೀಪ್ ಸಿಂಗ್ ಪುರಿ ಪೆಟ್ರೋಲಿಯಂ ಖಾತೆಯನ್ನ ನೀಡಲಾಗಿದೆ. ಪಿಯೂಷ್ ಗೋಯಲ್ಗೆ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯನ್ನ ನೀಡಲಾಗಿದೆ. ಜಿನತ್-ರಾಮ್ ಮಾಂಝಿಗೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆಯನ್ನ ನೀಡಲಾಗಿದೆ. ರಾಜೀವ್ ರಂಜನ್ ಸಿಂಗ್ಗೆ ಪಂಚಾಯತ್ ರಾಜ್, ಮೀನುಗಾರಿಕೆ, ಪಶುಸಂಗೋಪನಾ ಇಲಾಖೆಯ ಜವಾಬ್ದಾರಿಯನ್ನ ವಹಿಸಲಾಗಿದೆ. ಸರ್ಬಾನಂದ ಸೋನಾವಾಲ್ ಬಂದರು ಹಾಗೆ ಜಲಸಾರಿಗೆ ಇಲಾಖೆಯನ್ನ ನೀಡಲಾಗಿದೆ. ಡಾಕ್ಟರ್ ವೀರೇಂದ್ರ ಕುಮಾರ್ಗೆ ಸಾಮಾಜಿಕ ನ್ಯಾಯ ಸಬಲೀಕರಣದ ಜವಾಬ್ದಾರಿಯನ್ನ ನೀಡಲಾಗಿದೆ. ಜೋಯಲ್ ಒರಾಮ್ಗೆ ಬುಡಕಟ್ಟು ಅಭಿವೃದ್ಧಿ ಖಾತೆಯನ್ನ ನೀಡಲಾಗಿದೆ. ಡಾಕ್ಟರ್ ಎಂ ಮಾಂಡವಿಯಾಗೆ ಕಾರ್ಮಿಕ ಕಲ್ಯಾಣ ಮತ್ತು ಯುವಜನ ಮತ್ತು ಕ್ರೀಡಾ ಇಲಾಖೆಯನ್ನ ನೀಡಲಾಗಿದೆ. ಜಿ ಕಿಶನ್ ರೆಡ್ಡಿಗೆ ಕಲ್ಲಿದ್ದಲು ಹಾಗೆ ಗಣಿ ಇಲಾಖೆ ಖಾತೆಯನ್ನ ನೀಡಲಾಗಿದೆ. ಚಿರಾಗ್ ಪಾಸ್ವಾನ್ಗೆ ಆಹಾರ ಸಂಸ್ಕರಣಾ ಕೈಗಾರಿಕೆ ಖಾತೆಯನ್ನ ನೀಡಲಾಗಿದೆ. ಒಟ್ಟಾರೆ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಪೂರ್ಣ ಸಂಪುಟ ಅಸ್ತಿತ್ವಕ್ಕೆ ಬಂದಿದೆ. ಖಾತೆಗಳ ಹಂಚಿಕೆನೂ ಆಗಿದೆ. ಮುಂದೆ ಆಡಳಿತ ವೈಖರಿ ಹೇಗಿರುತ್ತೆ ಅನ್ನೋದೇ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9.